ಭಾರತ ತಂಡ 7 ರನ್ನಿಂದ ಗೆದ್ದು ಫೈನಲಿಗೆ ತಲುಪಿದೆ. ಭಾರತ ತಂಡದ ಪರವಾಗಿ ಓಪನರ್ಸ್ಗಳಾದ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಬರುತ್ತಾರೆ. ಭಾರತ ತಂಡದ ಪರವಾಗಿ ಓಪನರ್ಸ್ಗಳಾದ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಬರುತ್ತಾರೆ. ಸಂಜು ಸ್ಯಾಮ್ಸನ್ ಅದ್ಭುತವಾಗಿ ಆಡಿರುತ್ತಾರೆ. 89 ರನ್ನನ್ನು ಬಾರಿಸಿರುತ್ತಾರೆ. ಎರಡನೇ ಅರ್ಧಶತಕ ಐಸಿಸಿ ಮೆನ್ಸ್ ಟಿ20 ವರ್ಲ್ಡ್ ಕಪ್ 2026 ಮತ್ತೆ ಅಭಿಷೇಕ್ ಶರ್ಮಾ ಬರುತ್ತಾರೆ. ಮತ್ತೆ ಕಳಪೆ ಆಟ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಶುರುವಾಗಿದೆ. ಕೇವಲ 9 ರನ್ನನ್ನು ನಿನ್ನೆ ಬಾರಿಸಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಇಶಾನ್ ಕಿಶನ್ 18 ಚೆಂಡಲ್ಲಿ 39 ರನ್ನನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಶಿವಮ್ ದುಬೆ ಅದ್ಭುತವಾಗಿ ಸಾಥನ್ನು ಸಂಜು ಸ್ಯಾಮ್ಸನ್ನಿಗೆ ಕೊಡುತ್ತಾರೆ. 25 ಚೆಂಡಲ್ಲಿ 43 ರನ್ನನ್ನು ಆಡಿರುತ್ತಾರೆ. ಸೂರ್ಯಕುಮಾರ್ ಯಾದವ್ 6 ಚೆಂಡಲ್ಲಿ ಕೇವಲ 11 ರನ್ನನ್ನು ಮಾಡಿರುತ್ತಾರೆ. ಹಾರ್ದಿಕ್ ಪಾಂಡ್ಯ 12 ಚೆಂಡಲ್ಲಿ 27 ರನ್ನನ್ನು ಮಾಡಿರುತ್ತಾರೆ. ತಿಲಕ್ ವರ್ಮಾ 7 ಚೆಂಡಲ್ಲಿ 21 ರನ್ನನ್ನು ಬಾರಿಸಿರುತ್ತಾರೆ. ಅಕ್ಷರ್ ಪಟೇಲ್ 2 ರನ್. 253 ರನ್ನಿಗೆ 7 ವಿಕೆಟನ್ನು ಕಳೆದುಕೊಂಡಿರುತ್ತೆ. 254 ರನ್ನು ಇಂಗ್ಲೆಂಡಿಗೆ ಟಾರ್ಗೆಟ್ ಆಗಿರುತ್ತದೆ. ಇಂಡಿಯಾ ತಂಡ 18 4 19 ಸಿಕ್ಸನ್ನು ಹೊಡೆದಿರುತ್ತಾರೆ. ಇಂಗ್ಲೆಂಡ್ ಬೌಲಿಂಗ್ ಪರವಾಗಿ ಜೋಫ್ರಾ ಆರ್ಚರ್ 1 ವಿಕೆಟು, ವಿಲ್ ಜಾಕ್ಸ್ 2 ವಿಕೆಟು, ಆದಿಲ್ ರಶೀದ್ 2 ವಿಕೆಟ್, ಬಾಕಿದವರೆಲ್ಲ ದುಬಾರಿಯಾಗಿರುತ್ತಾರೆ. ಇಂಗ್ಲೆಂಡ್ ಪರವಾಗಿ ಓಪನರ್ಸ್ಗಳಾದ ಪಿನ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಬರುತ್ತಾರೆ. ಪಿನ್ ಸಾಲ್ಟ್ ಕೇವಲ 5 ರನ್ ಮಾಡಿರುತ್ತಾರೆ. ಜಾಸ್ ಬಟ್ಲರ್ 25 ರನ್ ಮಾಡಿರುತ್ತಾರೆ. ಹ್ಯಾರಿ ಬ್ರೂಕ್ 6 ಚೆಂಡಲ್ಲಿ 7 ರನ್ನನ್ನು ಮಾಡಿರುತ್ತಾರೆ. ಜೋಕೋಬ್ ಬೆಥೆಲ್ ಅದ್ಭುತವಾಗಿ ಆಡಿರುತ್ತಾರೆ. 48 ಚೆಂಡಲ್ಲಿ 105 ರನ್ನನ್ನು ಮಾಡಿರುತ್ತಾರೆ. ತನ್ನ ವೈಯಕ್ತಿಕ ಟಿ20 ಇಂಟರ್ನ್ಯಾಷನಲ್ ಮೊದಲ ಶತಕವನ್ನು ಬಾರಿಸಿದರು. ಆದರೆ ಇಂಗ್ಲೆಂಡಿಗೆ ಗೆಲ್ಲಲು ಆಗಲಿಲ್ಲ. ಟಾಮ್ ಬಾಟಮ್ 5 ಚೆಂಡಲ್ಲಿ 17 ರನ್ನನ್ನು ಮಾಡಿರುತ್ತಾರೆ. ವಿಲ್ ಜಾಕ್ಸ್ 20 ಚೆಂಡಲ್ಲಿ 35 ರನ್ನನ್ನು ಮಾಡಿರುತ್ತಾರೆ. ಸ್ಯಾಮ್ ಕರಾನ್ 14 ಚೆಂಡಲ್ಲಿ 18 ರನ್ನನ್ನು ಮಾಡಿರುತ್ತಾರೆ. ಕಡೆಯಲ್ಲಿ ಜೋಫ್ರಾ ಆರ್ಚರ್ 4 ಚೆಂಡಲ್ಲಿ 19 ರನ್ನನ್ನು ಹೊಡೆದಿರುತ್ತಾರೆ. ಇಂಗ್ಲೆಂಡ್ ತಂಡ 21 4 15 ಸಿಕ್ಸನ್ನು ಹೊಡೆದಿರುತ್ತಾರೆ. ಹಾರ್ದಿಕ್ ಪಾಂಡ್ಯ 2 ವಿಕೆಟು, ವರುಣ್ ಚಕ್ರವರ್ತಿ 1 ವಿಕೆಟು, ಅಕ್ಷರ್ ಪಟೇಲ್ 1 ವಿಕೆಟು, ಹರ್ಷದೀಪ್ ಸಿಂಗ್ 1 ವಿಕೆಟು, ಜಸ್ಪ್ರೀತ್ ಬುಮ್ರಾ 1 ವಿಕೆಟ್. ಮ್ಯಾನ್ ಆಫ್ ದಿ ಮ್ಯಾಚ್ ಸಂಜು ಸ್ಯಾಮ್ಸನ್. ಒಳ್ಳೆ ಆಟವನ್ನು ಆಡಿದ್ದಕ್ಕೆ ಸಂಜು ಸ್ಯಾಮ್ಸನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಭಾರತ ತಂಡ 7 ರನ್ನಿಂದ ಗೆದ್ದಿದೆ. ಫೈನಲಿಗೆ ಈಗ ಹೋಗಿದೆ. ಅದ್ಭುತವಾಗಿ ಇಡೀ ಸೀಸನ್ನಲ್ಲಿ ಆಡಿ ಐಸಿಸಿ ಮೆನ್ಸ್ ಟಿ20 ವರ್ಲ್ಡ್ ಕಪ್ನಲ್ಲಿ ಈಗ ಫೈನಲಿಗೆ ಹೋಗಿದೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.